ಇನ್ನು ಬಿಜೆಪಿಯ ರಾಜ್ಯಸಭೆ ಸದಸ್ಯ ನಾರಾಯಣ್ ಸಾಹ್ ಬಾಂಡಿಗೆ ಎಲ್ಲರೂ ಕೂಡ ಪ್ರಮುಖವಾಗಿ ಹಿಂದೂಗಳು ಒಂದು ಆಯುಧವನ್ನು ಮನೇಲಿ ಇಟ್ಕೋಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಈ ಮಾತಿಗೆ ಈಗ ಕಾಂಗ್ರೆಸ್ನಿಂದಲೂ ಕೂಡ ತಿರುಗೇಟು ವ್ಯಕ್ತವಾಗ್ತಾ ಇದೆ. ಪ್ರಮುಖವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮೊದಲು ನಿಮ್ಮನೆ ಮಕ್ಕಳಿಗೆ ಧರ್ಮ ರಕ್ಷಣೆ ಮಾಡೋದಕ್ಕೆ ಹೇಳಿ, ಏನಾದರೂ ಕೂಡ ಇಲ್ಲೀಗಲ್ ಆಗಿ ಅಕ್ರಮವಾಗಿ ಆಯುಧ ಇಟ್ಕೊಂಡ್ರೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಆಯುಧ ಅಂತ ಮೊದಲೇ ಇರಲೇಬೇಕು. ಮೊದಲನೇದು ಶಸ್ತ್ರ ಮತ್ತು ಶಾಸ್ತ್ರ ಎರಡೂ ಬೇಕು ಅಂತ ಅದಕ್ಕೆ ಹೇಳಿದೆ. ಆಯುಧ ಮನೆಯಲ್ಲಿ ಇತ್ತಂತಂದರೆ ಅನ್ಯಾಯದ ವಿರುದ್ಧ ಎತ್ತಲಿಕ್ಕೂ ಬರ್ತದಲ್ಲ, ಅದು ಆಯುಧ ಬೇಕೇ ಬೇಕು. ನಮ್ಮ ಸ್ವಯಂ ರಕ್ಷಣೆ ನಾವು ಮಾಡಬೇಕು. ಎಲ್ಲವೂ ಯಾರೋ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನೋದು ಇವತ್ತಿನ ದಿವಸದಲ್ಲಿ ತೆಗೆದು ಹಾಕಿಬಿಡ್ರಿ. ಎಲ್ಲ ದಯವಿಟ್ಟು ಮಾಡಲಿ, ಕಾನೂನು ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಇಲ್ಲ, ದಯವಿಟ್ಟು ಎಲ್ಲರೂ ಕೂಡ, ಹಿಂದೂ ಇರ್ಬೋದು, ಮುಸಲ್ಮಾನ ಇರ್ಬೋದು, ಕ್ರೈಸ್ತ ಇರ್ಬೋದು, ಪಾರ್ಸಿಗಳಿರ್ಬೋದು, ಯಾರನ್ನ ಇರಲಿ, ದಯವಿಟ್ಟು ಶಸ್ತ್ರಾಸ್ತ್ರ ನಿಮ್ಗೆ ತೊಗೊಂಡು ಓಡಾಡಬೇಕು, ಪಬ್ಲಿಕ್ ಡಿಸ್ಪ್ಲೇ ಮಾಡಬೇಕಂದ್ರೆ ಮಾಡಿ. ಕಾನೂನು ಪ್ರಕಾರ ನಾವು ಇದು ಮಾಡ್ತೀವಿ, ಕ್ರಮ ತಗೋತೀವಿ. ಏನು ಹುಡುಗಾಟ ಏನ್ರಿ? ನನಗೆ ಒಂದು ಅರ್ಥ ಆಗ್ತಾಯಿಲ್ಲ. ಈ BJP-ದವರು, RSSದವರು, ಇವ್ರು ಹುಟ್ಟು 100 ವರ್ಷ ಆಗಿಲ್ಲ, 3000 ವರ್ಷದ ಇತಿಹಾಸ ಇದೆ ಸನಾತನ ಧರ್ಮಕ್ಕೆ. ಇವ್ರೇನ್ರಿ ಪ್ರೊಟೆಕ್ಟ್ ಮಾಡ್ತಾರೆ?